ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ರಾಗಾದಿರೋಗಾನ್ ಸತತಾನುಶಕ್ತಾನ್ ಅಶೇಷಕಾಯ ಪ್ರಸ್ತುತಾನ್ ಅಶೇಷಾನ್ ಔತ್ಸುಕ್ಯಮೋಹ ಅರತಿದಾನ್ ಜಗಾನ್ ಯೋ ಅಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ. ನಾವು ಪ್ರತಿನಿತ್ಯ ಮಾಡುವಂತಹ ಒಂದು ವಿಹಾರ ಅಥವಾ ಚಟುವಟಿಕೆಗಳಿಂದ ನಮ್ಮ ಆರೋಗ್ಯವನ್ನು ಉತ್ತಮ ಮಟ್ಟದಲ್ಲಿ ಇಟ್ಕೊಳ್ಬೋದು. ಪ್ರತಿಯೊಬ್ಬರು ಪ್ರತಿನಿತ್ಯ ಮಾಡುವಂತಹ ಒಂದು ನಿದ್ದೆಯು ಉತ್ತಮವಾದ ಆರೋಗ್ಯವನ್ನು ಹೊಂದಲಿಕ್ಕೆ ಕಾರಣೀಭೂತವಾಗಿದೆ. ನಿದ್ದೆಯು ಆರೋಗ್ಯದ ಮೇಲೆ ಒಂದು ಸತ್ಪರಿಣಾಮವನ್ನು ಹೊಂದಿದೆ. ಅರ್ಧ ರೋಗಹರಿ ನಿದ್ರಾ. ಯಾವುದೇ ರೀತಿಯಾದಂತಹ ಒಂದು ಕಾಯಿಲೆಗಳನ್ನು ಬರದಂತೆ ತಡಿಲಿಕ್ಕೆ ಹಾಗೂ ಬಂದಿರುವಂಥ ಕಾಯಿಲೆಗಳನ್ನು ವಾಸಿ ಮಾಡಲಿಕ್ಕೆ ಸರಿಯಾದ ನಿದ್ದೆಯನ್ನು ಹೊಂದೋದು ಅತಿ ಅವಶ್ಯಕವಾಗಿದೆ. ಉಂಟಾಗಿರುವಂತಹ ಕಾಯಿಲೆಗಳಲ್ಲಿ ಪ್ರಮುಖವಾದ ಕಾಯಿಲೆಗಳು ಅಸಮ್ಯಕ್ ರೀತಿಯಲ್ಲಿ, ಅಸಂಬದ್ಧ ರೀತಿಯಲ್ಲಿ ನಿದ್ದೆಯನ್ನು ಹೊಂದುವುದರಿಂದ ಬರುವಂಥದ್ದಾಗಿದೆ. ಎಷ್ಟೋ ವ್ಯಕ್ತಿಗಳು ಬೆಳಗಿನ ಜಾವ 2:30-3 ಗಂಟೆಗೆ ಮಲ್ಕೊಂಡು ಬೆಳಗ್ಗೆ 9 ಗಂಟೆಗೆ 10 ಗಂಟೆಗೆ ಏಳುವವರಿದ್ದಾರೆ. 7-8 ಗಂಟೆ ಏನೋ ನಿದ್ದೆ ಮಾಡ್ತಾರೆ. ಆದರೆ ಅದು ಉಚಿತವಾದ ಸಮಯವಲ್ಲ ನಿದ್ದೆ ಮಾಡಲಿಕ್ಕೆ. ಅಂತಹ ವ್ಯಕ್ತಿಗಳಲ್ಲಿ ವಾತ ಸಂಬಂಧಿ ಕಾಯಿಲೆಗಳು, ಗಂಟು ನೋವುಗಳು, ಚಿತ್ತೋದ್ವೇಗ, ಮಾನಸಿಕ ಕ್ಷೋಭೆಗಳು ಉಂಟಾಗ್ತದೆ. ಇದರ ಒಂದು ಮಹತ್ವವನ್ನು ತಿಳಿಸ್ಲಿಕ್ಕೋಸ್ಕರವೇ ಅರ್ಧ ರೋಗಹರಿ ನಿದ್ರಾ ಎಂದು ಹೇಳಿದ್ದಾರೆ. ಯಾರಲ್ಲಿ ರೋಗವು ಉಲ್ಬಣಾವಸ್ಥೆಯನ್ನು ಹೊಂದಿರ್ತದೋ ಅಂಥವರಲ್ಲಿ ನಿದ್ದೆಯು ಸರಿಯಾಗಿ ಬರೋದಿಲ್ಲ. ಚಿಕಿತ್ಸೆಯನ್ನು ನೀಡ್ತಾ ವ್ಯಾಧಿಯ ಉಲ್ಬಣಾವಸ್ಥೆ ಕಡಿಮೆ ಆದಾಗ ವ್ಯಕ್ತಿಯಲ್ಲಿ ನಿದ್ದೆಯು ಒಳ್ಳೆಯ ಪ್ರಮಾಣದಲ್ಲಿ, ಒಳ್ಳೆಯ ರೀತಿಯಲ್ಲಿ ಬರ್ತದೆ. ಹೀಗೆ ಹಲವಾರು ಕಾಯಿಲೆಗಳನ್ನು ಬರದಂತೆ ತಡೆಯಲು ಹಾಗೂ ಬಂದಿರುವಂಥ ಕಾಯಿಲೆಗಳನ್ನು ವಾಸಿ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ನಿದ್ದೆಯನ್ನು ಹೊಂದೋದು ಅತಿ ಅವಶ್ಯಕ. ಅಹೋರಾತ್ರೇ ವಿಭಜತೆ ಸೂರ್ಯೋ ಮಾನುಷ ದೈವಿಕೆ ರಾತ್ರಿ ಸ್ವಪ್ನಾಯ ಭೂತಾನಾಂ ಚೇಷ್ಟಾಯೇ ಕರ್ಮಣಾಮಹ. ಮನುಷ್ಯ ಹಾಗೂ ದೇವತೆಗಳಿಗೆ ಈ ಸೂರ್ಯೋದಯ ಹಾಗೂ ಸೂರ್ಯಾಸ್ತ ಹೇಳುವಂಥದ್ದು ದಿನ ಹಾಗೂ ರಾತ್ರಿಯನ್ನು ಬೇರ್ಪಡಿಸ್ತದೆ. ಈ ದಿನ ಹಾಗೂ ರಾತ್ರಿಯನ್ನು ಬೇರ್ಪಡಿಸುವ ಸಂದರ್ಭದಲ್ಲಿ ದಿನ ಹಾಗೂ ರಾತ್ರಿಯಲ್ಲಿ ಮಾಡುವಂತಹ ಚಟುವಟಿಕೆಗಳನ್ನು ಸರಿಯಾದ ರೀತಿಯಲ್ಲೇ ಮಾಡಬೇಕು. ಹಗಲಿಡೀ ನಿದ್ದೆ ಮಾಡಿಕೊಂಡು ರಾತ್ರಿ ಇಡೀ ಕೆಲಸ ಮಾಡ್ತಾಯಿದ್ರೆ ರೋಗವು ಕಟ್ಟಿಟ್ಟ ಬುತ್ತಿ. ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಪ್ರಾತಃ ವಿಧಿಗಳನ್ನು ಮುಗಿಸಿ ದಿನದ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಬೇಕು. ಯಾವುದೇ ಕೆಲಸ ಕಾರ್ಯಗಳನ್ನು ಸಾಯಂಕಾಲದವರೆಗೆ ಮಾಡಬೇಕು ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದೆ. ಸೂರ್ಯಾಸ್ತದ ನಂತರ ಈ ಚಟುವಟಿಕೆಗಳಿಂದ ನಿವೃತ್ತಿಯನ್ನು ಹೊಂದಿ ಅದನ್ನು ಸಂಪೂರ್ಣವಾಗಿ ಬಿಟ್ಟು ಮಾನಸಿಕ ಹಾಗೂ ಶಾರೀರಿಕ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದು ಅತಿ ಅವಶ್ಯಕ. ತದನಂತರ ರಾತ್ರಿಯ ಕಾಲದಲ್ಲಿ ನಿದ್ದೆಯನ್ನು ಮಾಡುವುದು ಅತಿ ಅವಶ್ಯಕ ಹಾಗೂ ಶಾಸ್ತ್ರದಲ್ಲಿ ಸಹ ಇದನ್ನೇ ಹೇಳಿದ್ದಾರೆ. ಯಾವ ವ್ಯಕ್ತಿಗಳು ಈ ನಿಯಮವನ್ನು ಪಾಲನೆ ಮಾಡ್ಕೊಂಡು ಬರ್ತಾರೋ ಅಂಥವರಲ್ಲಿ ಆರೋಗ್ಯ ಉತ್ತಮವಾಗಿದ್ದು ಯಾವುದೇ ರೀತಿಯಾದಂತಹ ರೋಗ ರುಜಿನಗಳು ಈ ವ್ಯಕ್ತಿಯ ಬಳಿ
ಬರುವುದಿಲ್ಲ, ಆರೋಗ್ಯವಂತನಾಗಿ ಬದುಕಬಹುದು.